ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳ ಹಿಂದೆ KPCLನವರು ಪತ್ರಿಕಾಗೋಷ್ಠಿಗಳನ್ನು ನಡೆಸಿಬಿಟ್ಟು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ಕುರಿತಾಗಿ ಹಲವು ಸುಳ್ಳುಗಳನ್ನು ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅಲ್ಪ ಪ್ರಮಾಣದ ಅರಣ್ಯ ನಾಶ ಆಗ್ತದೆ ಅಂತ ಅವರದ್ದು ವಾದ. ಅಲ್ಪ ಪ್ರಮಾಣ ಅಂದರೆ ಎಷ್ಟು? ನಮ್ಮ ಪ್ರಕಾರ ಎಷ್ಟು, ಅವ್ರ ಪ್ರಕಾರ ಎಷ್ಟು? ಶರಾವತಿ ಸಿಂಗಳಿಕ ಅಭಯಾರಣ್ಯದ ಕೇಂದ್ರ ಭಾಗದಲ್ಲಿ ಸುಮಾರು 12,500 ಮರಗಳನ್ನು ಕಡಿತಕ್ಕಂಥದ್ದು ಅಲ್ಪ ಪ್ರಮಾಣವೇ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಮತ್ತು ರಸ್ತೆ ಅಗಲೀಕರಣಕ್ಕಾಗಿ ಎಷ್ಟು ಮರ ಹೋಗ್ತದೆ ಅಂತಕ್ಕಂಥ ವಿವರವನ್ನು ಅವರು ಬಹಿರಂಗಪಡಿಸಿಲ್ಲ. ಆಮೇಲೆ ವಿದ್ಯುತ್ ಪ್ರಸರಣ ಮಾರ್ಗ ಮತ್ತು ಸಾಗಾಣಿಕೆ ಮಾರ್ಗಗಳಿಗೆ ಎಷ್ಟು ಮರಗಳನ್ನು ಕಡಿತೇವೆ ಅನ್ನೋ ವಿವರವನ್ನು ಬಹಿರಂಗಪಡಿಸಿಲ್ಲ. ಹಾಗೂ ಅಲ್ಲಿ ಸುರಂಗಗಳನ್ನು 21 ಕಿಲೋಮೀಟರ್ ಸುರಂಗಗಳನ್ನು ಕೊರೆಯಲಿಕ್ಕೆ ಅವರು ಸಲ್ಲಿಸಿದ ಫಾರ್ಮ್ 1ನ ಪ್ರಕಾರ 18,000 ಟನ್ ಇಂಡಸ್ಟ್ರಿಯಲ್ ಎಕ್ಸ್ಪ್ಲೋಸಿವ್ಸನ್ನು ಬಳಸಲಾಗುತ್ತದೆ ಅಂತ ಹೇಳಿದ್ದಾರೆ. ಆದರೆ ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಹೇಳ್ತಾ ಇರೋದು 1,800 ಟನ್ ಮಾತ್ರ ಅಂತ. ಇದು ಮತ್ತೊಂದು ಸುಳ್ಳು. ಆಮೇಲೆ ಅಲ್ಲಿ ಪ್ರಪಂಚದಲ್ಲೇ ಅಪರೂಪವಾಗಿರ್ತಕ್ಕಂಥ ಸಿಂಗಳಿಕಗಳ ನೆಲೆಯನ್ನು ನಾಶ ಮಾಡ್ತಾ ಇದ್ದಾರೆ. ಅಲ್ಲಿ ಅವರಿಗೆ ದಾಟಲಿಕ್ಕೆ ಮೇಲ್ಗಡೆ ಮರಗಳ ಸಾಂದ್ರತೆ ಬೇಕಾಗುತ್ತೆ. ಮರಗಳ ರಸ್ತೆ ದೂರ ಇದ್ದರೆ 10-12 ಮೀಟರ್ ಅಗಲ ದಾಟಕ್ಕೆ ಆಗೋದಿಲ್ಲ ಅವರಿಗೆ. ಚಾವಣಿ ಮೇಲೆ ಹಸಿರು ಚಾವಣಿಯನ್ನು ನಿರ್ಮಿಸ್ತೇವೆ ಅಂತ ಹೇಳ್ತಾರೆ. ಆ ಹಸಿರು ಚಾವಣಿ ಅನ್ನೋದು ಈ ರಬ್ಬರ್ಗಳನ್ನು ಕಟ್ಟಿ ಅತ್ಲಗಿಂದ ಇತ್ಲಗೆ ದಾಟಲಿಕ್ಕೆ ಅನುಕೂಲ ಮಾಡಿಕೊಡ್ತೇವೆ ಸಿಂಗಳಿಕೆಗೆ ಅಂತ ಅವರು ಒಂದು ಹೇಳಿಕೆ ಇದೆ. ಅದೆಲ್ಲೂ ಪ್ರಪಂಚದಲ್ಲಿ ಇದುವರೆಗೆ ಅದು ಯಾವುದೂ ಫಲಿತಾಂಶ ನೀಡಿಲ್ಲ. ಅದರ ಮೇಲೆ ಯಾವ ಸಿಂಗಳಿಕೆಗಳು ದಾಟಿದ ಉದಾಹರಣೆಗಳಿಲ್ಲ. ಹೀಗೆ ಪುಂಖಾನುಪುಂಖವಾಗಿ ಅವರು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಸುಮಾರು 12 ದಶಲಕ್ಷ ಟನ್ನು ವಿಷಕಾರಿ ತ್ಯಾಜ್ಯವನ್ನು ಶರಾವತಿ ನದಿಯ ಪಾತ್ರದ ಮೇಲೆ ಹಾಕ್ತಾ ಇದ್ದಾರೆ. ಅದನ್ನು ನದಿಗೆ ಸೇರ್ತಕ್ಕಂಥದ್ದನ್ನು ಹೇಗೆ ತಪ್ಪಿಸ್ತಾರೆ? ಅದಕ್ಕೆ ಯಾವುದೂ ಅವ್ರ ಹತ್ರ ಯೋಜನೆಗಳು ಇಲ್ಲ. ಹೀಗೆ ಬರೀ ಜನರನ್ನು ದಿಕ್ಕು ತಪ್ಪಿಸುವ, ಜನರಿಗೆ ಸುಳ್ಳು ಮಾಹಿತಿಯನ್ನು ನೀಡುವ, ಅಪೂರ್ಣ ಮಾಹಿತಿಯನ್ನು ನೀಡತಕ್ಕಂಥ ಕೆಲಸವನ್ನು KPCL ಅಧಿಕಾರಿಗಳು ಮೊನ್ನೆ ಮಾಡಿದ್ದಾರೆ. ಇದು ತುಂಬ ನಾಚಿಕೆಗೇಡಿನ ಸಂಗತಿ. ಅಧಿಕಾರಿಗಳು ಅಧಿಕಾರವನ್ನು ಬಳಸಿಕೊಂಡು, ಮಾಧ್ಯಮವನ್ನು ಬಳಸಿಕೊಂಡು ಜನರಿಗೆ ಸುಳ್ಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಇದನ್ನು ನಾವೆಲ್ಲರೂ ಖಂಡಿಸಬೇಕು. KPCL ಅವರ ಸುಳ್ಳಿಗೆ ನಾವು ಬಲಿಯಾಗಬಾರ್ದು. ಈ ಯೋಜನೆಯನ್ನು ನಿಲ್ಲಿಸಲಿಕ್ಕೆ ಏನು ಬೇಕೋ ಎಲ್ಲ ಹೋರಾಟಗಳನ್ನು ನಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ನಾನು ಅಖಿಲೇಶ್ ಚಿಪ್ಳಿ, ಸಾಗರದಿಂದ.